ರೈತ ಬಾಂಧವರೇ, ಮಣ್ಣಿನ ಮಕ್ಕಳಿನ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕಳೆದ ಹಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಡಬಿಡದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹಾನಿಗೊಳಗಾದ ಬೆಳೆಯನ್ನು ಕಂದಾಯ ಸಚಿವರು ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಆರ್ ಅಶೋಕ ಪರಿಶೀಲಿಸಿದರು. ಚಿತ್ರದುರ್ಗ ತಾಲೂಕಿನ ಓಬವ್ವನಾಗತಿಹಳ್ಳಿ ಹಾಗೂ ಆಲಘಟ್ಟ ಗ್ರಾಮ ರೈತರ ಮುಸುಕಿನ ಜೋಳದ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪ್ರದೇಶವನ್ನು ವೀಕ್ಷಿಸಿದ ಅವರು ರೈತರು ಹಾಗೂ ಅಧಿಕಾರಿಗಳಿಂದ ಬೆಳೆ ಹಾನಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು. ನಂತರ ಮಾತನಾಡಿ, ಮಳೆಯಿಂದ ಉಂಟಾದ ಬೆಳೆ ಹಾನಿ ಸರ್ವೆ ನಡೆಸಿ ಮಾಹಿತಿ ನೀಡಿದರೆ ಆದಷ್ಟು ಶೀಘ್ರದಲ್ಲಿ ತಿಂಗಳೊಳಗೆ ಬೆಳೆ ಹಾನಿ ಪರಿಹಾರ ವಿತರಣೆಗೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ಮನೆ ಹಾನಿ ಉಂಟಾದ ಸಂದರ್ಭದಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ತುರ್ತು ಕ್ರಮ ವಹಿಸಲು ತಹಶೀಲ್ದಾರ್ ನೇತೃತ್ವದ ತಂಡ ಕಾರ್ಯನಿರ್ವಹಿಸುತ್ತಿದ್ದು, ಪ್ರಕೃತಿ ವಿಕೋಪದಿಂದ ಉಂಟಾಗುವ ಪ್ರಾಣಹಾನಿಗೆ ಸಂಬಂಧಿಸಿದಂತಹ ಪ್ರಕರಣಗಳಿಗೆ 24 ಗಂಟೆ ಒಳಗಾಗಿ ಸರ್ಕಾರದಿಂದ ಪರಿಹಾರ ನೀಡಲು ತುರ್ತು ಕ್ರಮ ವಹಿಸಲು ತಹಶೀಲ್ದಾರ್ಗಳಿಗೆ ಸೂಚಿಸಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಉಪವಿಭಾಗಾಧಿಕಾರಿ ಆರ್ ಚಂದ್ರಯ್ಯ, ತಹಶೀಲ್ದಾರ್ ಸತ್ಯನಾರಾಯಣ, ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ಡಾ ಪಿ ರಮೇಶ್ ಕುಮಾರ್, ಸಹಾಯಕ ನಿರ್ದೇಶಕ ಚಂದ್ರಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಡೀ ರಾಜ್ಯದಲ್ಲಿ 14 ಜಿಲ್ಲೆಗಳಲ್ಲಿ ಪ್ರವಾಹ ಆಗಿ ಮಳೆ ಜಾಸ್ತಿಯಾಗಿ ಕಳೆದ 3 ವರ್ಷದಲ್ಲಿ ಬೆಳೆ ಹಾನಿಯಾಗಿದೆ. ಮನೆಗಳು ಬಿದ್ದಿದೆ, ಪ್ರಾಣನೂ ಹಾನಿಯಾಗಿದೆ. ಸುಮಾರು 70ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. ಈಗಾಗಲೇ ಮನೆ ಕಟ್ಟಿದವ್ರಿಗೆ, ಮನೆ ಬಿದ್ದವ್ರಿಗೆಲ್ಲ ದುಡ್ಡು ಕೊಡ್ತಾ ಇದ್ದೀರಿ 5 ಲಕ್ಷ ರೂಪಾಯಿ. ಕೇಂದ್ರ ಸರ್ಕಾರ 95,000 ಕೊಟ್ಟರು, ನಾವು 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಿ. ಈ ಬೆಳೆ ಪರಿಹಾರನೂ ಅಷ್ಟೇ, ಈ ಎಲ್ಲ ಕಡೆ ವರದಿ ಕೊಡ್ತಾ ಇದ್ದಾರೆ ನನಗೆ. ಅದನ್ನು ಪರಿಶೀಲನೆ ಮಾಡಿ ನಾವು ಕೂಡ ಅವರಿಗೆ, ರೈತರು ಕಂಗಾಲಾಗಿದ್ದಾರೆ. ಯಾಕಂದರೆ ಪೂರ್ತಿ ಅದನ್ನೇ ನಂಬಿಕೊಂಡು ಮಳೆ ಆಧಾರಿತ ವ್ಯವಸಾಯ ಏನು ಮಾಡ್ತಾರೆ ಅವ್ರಿಗೆ ಅದೇ ಆಧಾರ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ, ನೋಡಿದ್ದೀನಿ. ಇಲ್ಲಿ ಯಾವುದು ಬೆಳೆ ಬರ್ತಾ ಇಲ್ಲ, ಬಂದಿರೋದು ಅರ್ಧಕ್ಕೆ ನಿಂತೋಗಿದೆ, ಅದು ಉಪಯೋಗನೂ ಆಗಲ್ಲ. ಅದನ್ನು ತೆಗಿಬೇಕಾದ್ರೂ ದುಡ್ಡು ಕೊಡಬೇಕು, ಆ ಸ್ಥಿತಿ ಬಂದಿದೆ. ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು, ನಾನೀಗ ಬರಬೇಕಾದ್ರೂ ಫೋನಲ್ಲಿ ಮುಖ್ಯಮಂತ್ರಿ ಜೊತೆನೂ ಮಾತಾಡಿದ್ದೀನಿ, ಇಲ್ಲಿ ಚಿತ್ರದುರ್ಗ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಈಗಾಗಲೇ ನಾವು ಜಾಸ್ತಿ ಮಾಡಿದ್ದೀರಿ. 6,800 ಇದ್ದಿರೋದು 13,800 ಏನೋ ಮಾಡಿದ್ದೀರಿ ಈಗ. ಡಬಲ್ ಮಾಡಿದ್ದೀರಿ ಆಲ್ಮೋಸ್ಟ್ ಆಲ್ ಪರ್ ಹೆಕ್ಟರ್. ಇದಕ್ಕೆ ಏನೋ ನೀರಾವರಿ ಅಲ್ಲ, ಮಳೆ ಆಧಾರಿತ ಇದಿದ್ರೆ ಏನು ಕ್ರಾಪ್ ಅದಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ತೈತೆ. ಅದಕ್ಕೆ ನಾನು ಸಮೀಕ್ಷೆ ಮಾಡಿದ್ದೀನಿ, ನೋಡ್ತೀನಿ. ರೈತರ ಪರವಾಗಿ ನಾವು ತೀರ್ಮಾನ ಮಾಡ್ತೀರಿ. ಒಳ್ಳೇದ ಎಲ್ಲ ಅವ್ರಿಗೆ ಬೇಗ ಪರಿಹಾರ ಕೊಡಬೇಕು. ಮೊದಲ ಥರ ಏನು ದುಡ್ಡು ಕೊಡೋದು ಇಲ್ಲ. ಈಗ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹಾಕುವಂಥದ್ದು. ನಮ್ಮ ಅಧಿಕಾರಿಗಳಿಗೆ, ನಮ್ಮ ಜಿಲ್ಲಾಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ. ಇಮಿಡಿಯೇಟಾಗಿ ಸರ್ವೆ ಮಾಡಿ ಒಂದು 15 ದಿನ, 1 ತಿಂಗಳ ಒಳಗಡೆ ಕೊಟ್ಟರೆ ಇಮಿಡಿಯೇಟಾಗಿ ನಾವು ಒಂದು 15 ದಿನದಲ್ಲಿ ಕೊಟ್ಬಿಡ್ತೀವಿ. ಮೊದಲೆಲ್ಲ ಈ ವರ್ಷ ಕೊಟ್ಟರೆ ಮುಂದಿನ ವರ್ಷ ಕೊಡ್ತಾಯಿದ್ರು. ಈಗ ಹಂಗಿಲ್ಲ. ಇಮಿಡಿಯೇಟಾಗಿ ಅವ್ರಿಗೆ ಪರಿಹಾರ ಕೊಡೋಕ್ಕೆ ಹೊಸ ಆ್ಯಪ್ ಮಾಡಿದ್ದೀರಿ. ಮತ್ತು ಅವ್ರಿಗೆ ಡೈರೆಕ್ಟಾಗಿ ಅವ್ರ ಅಕೌಂಟ್ ತೊಗೊಂಡು ಅವ್ರ ಅಕೌಂಟ್ಗೆ ಹಾಕೋ ಥರ ವ್ಯವಸ್ಥೆ ಮಾಡಿದ್ರು. ಮಿಡ್ಲ್ ಮ್ಯಾನ್ ಅವಶ್ಯಕತೆ ಬರಬಾರ್ದು, ಇಲ್ಲಿ ಡೈರೆಕ್ಟಾಗಿ ಸಿಗಬೇಕು ಅನ್ನೋದು ನಮ್ಮ ದೃಷ್ಟಿ. ಆ ದೃಷ್ಟಿಯಿಂದ ನಾನು ಬಂದು ಭೇಟಿ ಮಾಡಿ ಪರಿಶೀಲನೆ ಮಾಡಿ ಹೋಗ್ತೀನಿ. ಇನ್ನೂ ಕೆಲವು ಕಡೆ ಎಲ್ಲ ಭೇಟಿ ಮಾಡಿ ಹೋಗ್ತೀನಿ. ಆದಷ್ಟು ಶೀಘ್ರ ಪರಿಹಾರ ಕೊಡಿಸ್ತೀನಿ. ನಮ್ಮ ರೈತರೆಲ್ಲ ಹೇಳಿದ್ದಾರೆ, ಅವರ ಕಷ್ಟಗಳು ಹೇಳಿದ್ದಾರೆ, ಏನೇನು ಸಮಸ್ಯೆ ಇದೆ ಅಂತ. ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಅವರಿಗೆ ಏನು ಪರಿಹಾರ ಕೊಡಬೇಕು ಅದನ್ನು ಮಾಡಿಸ್ತೇನೆ. ಅದಕ್ಕೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ, ಅವರು ವರದಿ ಕೊಡ್ತಾರೆ. ಅದರ ಮೇಲೆ ನಾವು ಕ್ರಮ ತೆಗೆದುಕೊಂಡು, ನಾವು ಕಣ್ಣಾರ ನೋಡಬೇಕಲ್ಲ. ನಾವು ಇದೆಲ್ಲ ನೋಡಿಲ್ಲ ಅಂದರೆ ನಮಗೇನು ಬೆಳೆ ಬೆಳೆದಿದೆ, ಅಟ್ಲೀಸ್ಟ್ ಮೇವಾನ ಆಗ್ತೈತೆ ಅಂತ ನಾನು ತಿಳ್ಕೊಂಡಿದ್ದು. ಈಗ ಅದು ಮೇವೂ ಆಗಲ್ಲ, ಅದು ತಿಂದರೆ ಇನ್ನೂ ಹಸುಗಳಿಗೆಲ್ಲ ಪಾಯ್ಸನ್ ರೀತಿ ಆಗ್ತೈತೆ, ಕಾಯಿಲೆ ಬರ್ತೈತೆ. ಇದೆಲ್ಲ ನಾವು ಅರ್ಥ ಮಾಡ್ಕೊಬೇಕು. ಅದಕ್ಕೆ ಸ್ಥಳಕ್ಕೆ ಬಂದಿರೋದು, ಸ್ಥಳಕ್ಕೆ ಭೇಟಿ ಮಾಡ್ತಾ ಇರೋದು. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಹೋಗಿದ್ದೀನಿ. ಈಗಾಗಲೇ ನಾನು ಕೊಡಗು, ಉಡುಪಿ, ಕಾರವಾರ, ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು ಎಲ್ಲ ಜಿಲ್ಲೆ ಪ್ರವಾಸ ಮಾಡಿ ಬಂದಿದ್ದೀನಿ. ಇನ್ನೂ ಬೇರೆ ಬೇರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಹೋಗ್ತಾ ಇದ್ದೀನಿ. ನಾನು ಅನ್ನೋ ದೃಷ್ಟಿ ಇರೋದು, ಬೇಗ ಅಧಿಕಾರಿಗಳು ಎಚ್ಚರಗೋದು, ಬೇಗ ಪರಿಹಾರ ಸಿಗಬೇಕು ಅವರಿಗೆ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ. ಇನ್ನು ಮುಂದೆ ಮಣ್ಣಿನ ಮಕ್ಕಳು ಮುಂದುವರಿಯುವುದು.
ಇತ್ತೀಚೆಗೆ ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಹಾಗೂ ಅಖಿಲ ಭಾರತ ಕೃಷಿ ವಿದ್ಯಾರ್ಥಿಗಳ ಸಂಘವು ಕೃಷಿ ಮತ್ತು ಆಹಾರ ವ್ಯವಸ್ಥೆಯಲ್ಲಿ ಸುಸ್ಥಿರ ಅಭಿವೃದ್ಧಿ ಕುರಿತು ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿತ್ತು. ಸಮ್ಮೇಳನವು ಬೆಂಗಳೂರಿನ ಗಾಂಧಿ ವಿಜ್ಞಾನ ಕೇಂದ್ರದಲ್ಲಿ 3 ದಿನಗಳ ಕಾಲ ನಡೆಯಿತು. ಕಾರ್ಯಕ್ರಮವನ್ನು ವರ್ಚುವಲ್ ಆಗಿ ಉದ್ಘಾಟಿಸಿದ ನವದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಉಪಮಹಾನಿರ್ದೇಶಕ ಡಾ ಎಕೆ ಸಿಂಗ್ ಅವರು ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಹಾಗೂ ತಾಂತ್ರಿಕವಾಗಿ ಹೊಸತನವನ್ನು ರೈತ ಬಾಂಧವರು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು. Advancing in agriculture and food systems towards sustainable development goals. This is what very timely topic has been chosen. And at the policy level itself, you will find, and many of you will be hearing, that there are a lot of echoes coming from different corners. That what kind of advancement is to be made in the agriculture sciences. There will be groups who will be talking about gene editing, drones, and all those modern technologies. But at the same time, we'll find there are groups who say that nature positive agriculture has to come forward. Organic, natural farming, and all these systems will come in place, and we have to do agriculture in that respect. ಸಮಾರಂಭದಲ್ಲಿ ಕೃಷಿ ಕೈಪಿಡಿಯೊಂದನ್ನು ಬಿಡುಗಡೆ ಮಾಡಲಾಯಿತು. ಕೃಷಿ ರಂಗದ ಮುಂದಿರುವ ವಿವಿಧ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ಬಗೆಹರಿಸಲು ಹಾಗೂ ಅಭಿವೃದ್ಧಿಪಡಿಸಲು ಸಂಶೋಧನೆ ಅತ್ಯವಶ್ಯಕ ಎಂದವರು ಒಪಿಇಡಿ ಸಂಸ್ಥೆಯ ಪ್ರಾದೇಶಿಕ ಮುಖ್ಯಸ್ಥರಾದ ಆರ್ ರವೀಂದ್ರ ಅವರು. It gives me an immense pleasure to be a part of this a very extensive the program for 3 days which is being checked out. I was just going through the subjects which is being covered. It is quite enormous. And if we are able to find out a good solution at the end of the day to those issues, I could see that there is issue relating to the post-harvest, there is issue relating to aquaculture, there is issues relating to climate change, the challenges in meeting the climate change. So I think it's fairly extensive coverage has been done. But however, I would request to the organizers to just concentrate on one more issue of the challenges in the exports. See, that is something which I could see here, but of course over the period of 2-3 days, I'm sure that those challenges are also being deliberated here. I will just try to give a lead into what are those challenges. Today when we talk about export is a volume game. We can be a big player in the global market only if we have sufficient volumes. And not only the volumes, we need a sufficient exportable quality. So matching the quality and matching the requirements of the international market and availability of those in sufficient quantity would be the biggest challenge what we face as far as the exports are concerned. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ಎಸ್ ರಾಜೇಂದ್ರ ಪ್ರಸಾದ್ ಮಾತನಾಡಿ, ಸುಸ್ಥಿರ ಕೃಷಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಕೃಷಿ ತಂತ್ರಜ್ಞಾನಗಳು ಮತ್ತು ಕೃಷಿ ಉತ್ಪಾದನಾ ವ್ಯವಸ್ಥೆಗಳು ಮತ್ತು ಅವುಗಳನ್ನು ನಿರ್ವಹಿಸುವ ವ್ಯವಸ್ಥೆ ಮತ್ತು ತಂತ್ರಜ್ಞಾನ ಆಧಾರಿತ ಹೊಸ ಕೃಷಿ ವಿಧಾನಗಳು ಸಹಕಾರಿಯಾಗಲಿವೆ ಎಂದರು. Yes, sir, many of our speakers mentioned about the importance of this seminar, that is on advances in agriculture and food system towards sustainable development goals. So here, when we talk about the sustainable development goals, just I would like to recall the date which was announced, that is during the year 2015 by UN. This was not a one-day job. They have almost worked together among so many countries, both the developing and developed countries, for almost a decade, starting from 1992. And the day on the 15th of during the year September, I believe, 2015, they have declared this the Sustainable Development Goals. Here, the main, to recognize that the ending poverty and other deprivations must go hand in hand with the strengths that improve the health and education, reduce inequality, and spur economic growth, while all tackling climate change and working to preserve our oceans and the forests.
So with this, the 17 goals have been formulated. In India, taking this as a base, Honorable Prime Minister has made a lot of the activities, action points, how we should address. So among the 17 the goals, almost the 12 goals are related to the agriculture. So that means, so as our the speaker mentioned, I think Joshi has mentioned, it is not only the production, it is also involves other activities like transport, transfer technology, not only in the field of agriculture alone, in the field of industry sites also. That means that way it is connected to almost 12 the sustainable development goals. ಸಮ್ಮೇಳನದ ಮುಕ್ತಾಯ ಸಮಾರಂಭದಲ್ಲಿ ಅಖಿಲ ಭಾರತ ಕೃಷಿ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳಾದ ಆರ್ಪಿ ಸಿಂಗ್ ಅವರು ಆಹಾರ ಭದ್ರತೆಗಾಗಿ ಕೃಷಿಯನ್ನು ಸ್ಪರ್ಧಾತ್ಮಕ ಜಗತ್ತಿನೆಡೆಗೆ ಕರೆದೊಯ್ಯಬೇಕಾದ ಅಗತ್ಯತೆಯ ಕುರಿತು ತಿಳಿಸಿದರು. It should not coincide with any other nomenclature. Agricultural services of India. So this should take up, and we will be maybe in due course of time with the support of every one of you, particularly our 40,000 members of the ISA. So we have to be prepared to take up this very important sequence of change in Indian agriculture. Another part has been, in spite of our resistance and more resistance through Agricultural Universities Association, I enacted that association right from 2000. I left it with a very rich 7 crores funds in 21 January. So through that, we have been pressing hard not to create any sectorial universities. Horticulture, animal sciences, fisheries and all that. Why? If you need a university anywhere, where are the campuses of any university, you replicate that university at least more than 150 kilometers. The same university should be replicated. And if you see horticulture crop is more important for that area, give much more importance and leverage to deal with that important commodity so that we keep intact our farming systems approach for which all the universities are working. Offer my warmest congratulations to all the ISA members first actually, because the students have taken a lot of effort in organizing this one, and also our US team and ICR this one for organizing this prestigious event at US Bangalore. This is the first international conference organized by ISA. For this, a lot of people are supported this one, sponsors and all. Also on behalf of that university, will welcome all the sponsors and stakeholders and this one actually. This conference mainly concentrated on the integrated approaches actually. Now that is the area actually for doubling the income under actually. It is covered agriculture, horticulture, animal husbandry, fisheries and entrepreneurship also. That is the idea actually for the advances in agriculture and food system towards the sustainable development goals. We hope actually a lot of deliberations, key speakers are actually useful to our participants and all actually. Expected to address the key areas of agriculture sustainability, climate resilience, precision farming, nanotechnology, integrated farming systems, organic and natural farming for greater diversity of plant and animal-based foods to ensure year-round food availability. With these few words, I deem it a great honor and privilege to welcome the guests of today's inaugural ceremony. Very centric and very much attracted towards populistic research and populistic science. But in my humble opinion, indigenous technological knowledge, what we call as ITK, has enough wealth
and substance to offer to the recent advances. And that is what I had been looking at. And we developed one system which integrates, of course, south of India. We have or we confront with different problems. That belongs to Kenya, USA, Bangladesh, Africa, Canada, Australia and Thailand. We received total 875 abstract. Among them, 152 paper belongs to oral presentation. In addition, 36 paper received from resource person, and that was published in the souvenir. Major focus was of this recommendation on diversification of agriculture and also intensification to feed the population, also the aspect of that malnutrition and alleviation of hunger that was emphasized during different sessions. And this international conference organized in such a way that agriculture and allied disciplines all aspect covered, and production aspect, technological intervention, marketing aspect, and also the policy aspect, education aspect, all aspect this have been covered. And then the involvement of this youth, especially the gap which are there in implementation of our supply chain and production system that were emphasized during this policy, global policy sessions, its session, and it was discussed that youth should be involved in these policy formulations, and also that to bridge the gap between producers and consumers. 3 ದಿನಗಳ ಕಾಲ ನಡೆದ ಕೃಷಿ ಮತ್ತು ಆಹಾರ ವ್ಯವಸ್ಥೆಯಲ್ಲಿ ಸುಸ್ಥಿರ ಅಭಿವೃದ್ಧಿ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ 35 ತಜ್ಞರು ವಿವಿಧ ವಿಷಯಗಳ ಕುರಿತು ವಿಷಯ ಮಂಡನೆ ಮಾಡಿದರು. ವಿವಿಧ ದೇಶಗಳ ಸಂಶೋಧಕರು, ಕೃಷಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಿದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಮಿಟ್ಮಾರಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಶಿವಕುಮಾರ್ ಅವರು ಹೂಕೋಸು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಕೃಷಿ ಚಟುವಟಿಕೆಯ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಶಿವಕುಮಾರ್ ಅವರು 3.5 ಅಡಿ ಸಾಲುಗಳ ಅಂತರದಲ್ಲಿ ಹೂಕೋಸನ್ನು ನಾಟಿ ಮಾಡಿದ್ದಾರೆ. ತಮ್ಮ ಕೃಷಿ ಜಮೀನಿನಲ್ಲಿ ಹಲವು ಬಾರಿ ಚೆನ್ನಾಗಿ ಉಳುಮೆ ಮಾಡಿದ ಬಳಿಕ ನಾಟಿ ಮಾಡಿ ನಂತರ ಸೂಕ್ತ ಗೊಬ್ಬರ ಹಾಗೂ ಹನಿ ನೀರಾವರಿ ಪದ್ಧತಿಯ ಮೂಲಕ ನೀರನ್ನು ಒದಗಿಸುತ್ತಿದ್ದಾರೆ. ಇಳುವರಿ ವ್ಯರ್ಥವಾಗದಂತೆ ತಡೆಗಟ್ಟಲು ಈ ಕ್ರಮಗಳು ಅನುಕೂಲಕಾರಿ ಎನ್ನುತ್ತಾರೆ ಶಿವಕುಮಾರ್ ಅವರು. ನಾವು ಸುಮಾರು 2-3 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀವಿ. ಮಾಮೂಲಿ ಮೊದಲು ಬೋರ್ ಇತ್ತು, ನಿಂತೋಗಿತ್ತು. ಆಮೇಲೆ ವ್ಯವಸಾಯ ಬಿಟ್ಬಿಟ್ಟಿದ್ದೀವಿ. ಈಗ KCVಯಲ್ಲಿ ನೀರು, ಹೊಳೆ ಪಾಲರ್ ನದಿಯಲ್ಲಿ KCVಯಲ್ಲಿ ನೀರು ಬಂದಿರೋದ್ರಿಂದ ನೀರಿದ್ದಾವೆ. ಅದಕ್ಕೋಸ್ಕರ ಇವಾಗ 1 ವರ್ಷದಿಂದ ಬೆಳೆಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ಮುಂಚೆ ಟೊಮಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಈಗ ಹೂಕೋಸು, ಕಾಲಿಫ್ಲವರ್ ಅಂತ ಮಾಡಿದ್ದೀವಿ. ಇದನ್ನು ನಾವು ನರ್ಸರಿಯಿಂದ ನಾರು ತಂದು 3.5 ಅಡಿಗೆ ಸಾಲು ರೀತಿ ಮಾಡ್ಕೊಂಡು ಹನಿ ನೀರಾವರಿ, ಡ್ರಿಪ್ಪಿಂದ ನೀರು ಹಾಕ್ತಾಯಿದ್ದೀವಿ. ಹನಿ ನೀರಾವರಿ ಪದ್ಧತಿಯಿಂದ ಮಾಡ್ತಾಯಿದ್ದೀವಿ. ಇದನ್ನು ನಾವು ಮತ್ತು ಇದು ಗೊಬ್ಬರ ಹಾಕಿ ಇವಾಗ ಸಾಲು ಮಾಡ್ತಾಯಿದ್ದೀವಿ. ಭೂಮಿನ ಟ್ಯಾಕ್ಟ್ರಿಂದನೇ ಹದ ಮಾಡಿ ಚೆನ್ನಾಗಿ 1-2-3 ಸಾರಿ ಉಳುಮೆ ಮಾಡಿ ಆಮೇಲೆ ಕಟ್ರ ಹಾಕಿ ಇವಾಗ ಸಾಲು ಪದ್ಧತಿಯಲ್ಲಿ ನಾಟಿ ಮಾಡಿದ್ದೀವಿ. ಕೊಟ್ಟಿಗೆ ಗೊಬ್ಬರನೂ ಹಾಕಿದ್ದೀವಿ. ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟು ಮತ್ತು ಔಷಧಿಗಳನ್ನು ಇದಕ್ಕೆ ವಾರಕ್ಕೊಂದು ಸಾರಿ ಔಷಧಿಗಳನ್ನ ಸಿಂಪಡಣೆ ಮಾಡ್ತೀವಿ. ಕೊಟ್ಟಿಗೆ ಗೊಬ್ಬರ ಒಂದು ಎಕರೆಗೆ ಬಂದು ಒಂದು 6-7 ಟ್ಯಾಕ್ಟರ್ ಲೋಡ್ಗಳನ್ನು ಕೊಡ್ತೀವಿ. ಇದಕ್ಕೆ ಮತ್ತು ರೇಟ್ ಬಂದು ಇದಕ್ಕೆ ಮುಂಚೆ ನಾವು ಒಂದು 12 ರೂಪಾಯಿ 13 ರೂಪಾಯಿ ಹಂಗೆ ಒಂದು ಹೂವನ್ನ ಮಾರಿದ್ದೀವಿ. ಈಗ ಈ ಒಂದು ಸೀಸನ್ಗೆ ಹಾಕಿದ್ದೀವಿ. ಮತ್ತು ಏನು ರೇಟು ಎಷ್ಟು ಬರುತ್ತೋ ಎಷ್ಟು ಹೋಗುತ್ತೋ ನೋಡಿಕೊಂಡು ಮಾಡಬೇಕು. ಸಾಲು ಬಂದು ಮಾಮೂಲಿ ಸಾಲು ಇದು 3 ಮೊದಲಿಗೆಲ್ಲ ಎತ್ತಿ ಮಣ್ಣು ಹಾಕ್ತೀವಿ. ಸಾಲಿಂದ ಸಾಲು ತೆಗೆದು
ಮೊದಲಿಗೆಲ್ಲ ನೀಟಾಗಿ ಗೊಬ್ಬರ ಹಾಕಿ ಮಣ್ಣನ್ನು ಮುಚ್ತೀವಿ. ಕಳೆ ನಿರ್ವಹಣೆ ಹಾಗೂ ರೋಗ ನಿರ್ವಹಣೆಗೆ ಬೇಸಾಯದ ಆರಂಭದಿಂದಲೇ ವಿವಿಧ ಕ್ರಮಗಳನ್ನು ಅನುಸರಿಸಬೇಕು ಎನ್ನುವ ಶಿವಕುಮಾರ್ ಅವರು ಕಟಾವಿನ ಸಮಯದಲ್ಲೂ ಹೆಚ್ಚಿನ ಎಚ್ಚರಿಕೆ ವಹಿಸುವುದರಿಂದ ಉತ್ತಮ ರೀತಿಯಲ್ಲಿ ಹೂಕೋಸು ದೊರೆಯುತ್ತದೆ ಎನ್ನುತ್ತಾರೆ. ನೇರ ಮಾರಾಟದಿಂದ ಹೆಚ್ಚಿನ ಆದಾಯ ಗಳಿಸುತ್ತಿರುವ ಕುರಿತು ಶಿವಕುಮಾರ್ ಅವರ ಮಾತುಗಳಿವು. ಗಂಡಸರಿಗೆ ಕೂಲಿ ಬಂದು 500 ರೂಪಾಯಿ ಆಗುತ್ತೆ, ಹೆಂಗಸರಿಗೆ 300 ರೂಪಾಯಿ ಕೊಡಬೇಕು, ಕಳೆ ಹೊರಕ್ಕೆಲ್ಲ 300 ರೂಪಾಯಿ ಕೊಡಬೇಕು. ಜಾಸ್ತಿ ಒಂದು ಎಕರೆ ಮಾಡಬೇಕಾದ್ರೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಮತ್ತು ಏನು ನಮಗೆ ಬಂದರೆ ಲಾಭ ಬರ್ತದೆ, ಇಲ್ಲ ಲಾಸು ಆಗ್ಬೋದು. ಒಳ್ಳೆ ರೇಟ್ ಬಂದರೆ ಒಂದು 10 ರೂಪಾಯಿ 12 ರೂಪಾಯಿ ಬಂದರೆ ಏನೋ ನಮ್ಮ ಇದು ಸಿಗತ್ತೆ. 10 ರೂಪಾಯಿಂದ ಒಳಗಡೆ ಹೋದರೆ ನಮಗೆ ಲಾಸ್ ಆಗುತ್ತೆ. ಮಾರ್ಕೆಟಿಂಗು ನಾವು ಇದಕ್ಕೆ ಮುಂಚೆ ಒಳ್ಳೆ ಬೆಳೆ ಬಂದರೆ ನಾವು APMC ಮಾರ್ಕೆಟ್ಗೆ ಆಗಬೇಕಾಗ್ತದೆ. ಇಲ್ಲ ದಳ್ಳಾಳಿಗಳು ಏನಿಲ್ಲ, ಅವರು APMC ಮಾರ್ಕೆಟಲ್ಲಿ ಮಾಮೂಲಿ ಮಂಡಿಗಳೇ, ಅವರು ಕಮಿಷನ್ ಮಂಡಿಯವರಿಗೆ ಕೊಡೋದು. ನೀರಾವರಿ ಅದೇ KC ವ್ಯಾಲಿ ನೀರು, ಹೊಳೆಯಲ್ಲಿ ಇರೋದು ನೀರು, ಹನಿ ನೀರಾವರಿ ಪದ್ಧತಿ ಮಾಡಿಕೊಂಡು ನೀರನ್ನು ಹಾಯಿಸ್ತಾ ಇದ್ದೀವಿ. ಇಲ್ಲ ನಾವೇ ಸ್ವಂತ ಓನಾಗಿ ಹಾಕ್ಕೊಂಡಿದ್ದೀವಿ, ಸಬ್ಸಿಡಿ ಏನಿಲ್ಲ. ಒಂದು ಎಕರೆಗೆ ಸುಮಾರು ಒಂದು 25,000 ರಿಂದ 30,000 ಡ್ರಿಪ್ಗೆ ಖರ್ಚು ಬರ್ತದೆ. ಬೇಸಿಗೆಯಲ್ಲಿ ಏನು 3 ದಿನಕ್ಕೆ 4 ದಿನಕ್ಕೆ ಒಂದ್ಸರಿ ನೀರನ್ನು ಹಾಯಿಸ್ಬೇಕಾಗ್ತದೆ. ಯಾಕಂದರೆ ಮಳೆ ಇದು ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ 3 ದಿವಸಕ್ಕೆ 4 ದಿವಸಕ್ಕೆ ಒಂದ್ಸರಿ ನೀರು ಹಾಕಬೇಕಾಗ್ತದೆ. ಇದು ಬಂದು 2-2.5 ತಿಂಗಳಿಗೆ ಕಟಾವಿಗೆ ಬರುತ್ತೆ. ಏನಂದರೆ ರೈತರಿಗೆ ಇದು ಈಸಿ ಬೆಳೆ. ಟೊಮಾಟೊ ಆದರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೀಳ್ತದೆ, ಇದಕ್ಕೆ ಈಸಿ ಬೆಳೆ. ಒಂದು 2-2.5 ತಿಂಗಳಿಗೆಲ್ಲ ಕಟಾವು ಬಂದ್ಬಿಡುತ್ತೆ. ರೋಗ ಇದಕ್ಕೆ ಹೂಕೋಸಿಗೆ ಬಂದು ಜಾಸ್ತಿ ಹುಳ ಕಾಟ ಜಾಸ್ತಿ, ಅದಕ್ಕೋಸ್ಕರನೇ ಜಾಸ್ತಿ 4 ದಿವಸಕ್ಕೆ 5 ದಿವಸಕ್ಕೆ ಒಂದ್ಸರಿ ಔಷಧಿನ ಹುಳುಗಳಿಗೆ ಸಿಂಪಡಣೆ ಮಾಡ್ತಾನೆ ಇರಬೇಕು. ಹೂವು ಸ್ಟಾರ್ಟ್ ಆದಮೇಲೆ 1 ವಾರ 10 ದಿವಸಕ್ಕೆ ಕಟಾವಿಗೆ ಬರುತ್ತೆ. ಅದು ಬಂದು ಹೂವು ಬಂದು ಅರ್ಧ kg ಇಂದ 600 ಗ್ರಾಮ್ ಹೂವು ಬಂದಾಗ ಕಟಾವು ಮಾಡ್ತೀವಿ. ನಾರನ್ನ ನಾವು ನರ್ಸರಿಯಿಂದ ತರ್ತೀವಿ. ಇದರ ಒಂದು ನಾರಿನ ರೇಟ್ ಬಂದು 70 ಪೈಸೆ ಬೀಳುತ್ತೆ. 1 ಎಕರೆಗೆ ಬಂದು ನಾವು 14,000 ರಿಂದ 15,000 ನಾರು ಬೀಳುತ್ತೆ. ನಾವು ಇವಾಗ 1.5 ಎಕರೆಗೆ ಹಾಕಿದ್ದೀವಿ. 20,000 ನಾರು ಬಿದ್ದಿದೆ. 20,000ಕ್ಕೂ 14,000 ಖರ್ಚು ಬಿದ್ದಿದೆ. ಮತ್ತು ಇದನ್ನು ತಂದು ನಾವು ಒಂದು 2-3 ದಿವಸ ಇಟ್ಕೊಂಡು ನೀರು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಆಮೇಲೆ ಒಂದು 2-3 ದಿವಸ ಆದಮೇಲೆ ನಾಟಿ ಮಾಡ್ತೀವಿ. ಗೊಬ್ಬರ ಸಾಲಲ್ಲಿ ಡ್ರಿಪ್ ಹಾಕಿರ್ತೀರಲ್ಲ, ಆ ಸಾಲಲ್ಲಿ ನೆಲ ಮೇಲೇ ಹಾಕ್ಬಿಡೋದು. ನಾವು DAP 10-26, DAP ಬಂದು 1,500 ರೂಪಾಯಿ ಇದೆ. 10-26 ಬಂದು 1,700. ನಮಗೆ ಅದೇ ಇವಾಗ ಜಾಸ್ತಿ ಕಾಸ್ಟ್ಲಿ ಬಿದ್ದಿರೋದು. ಯಾಕಂದರೆ ಈ ಗೊಬ್ಬರಗಳೆಲ್ಲ ತುಂಬ ರೇಟ್ ಜಾಸ್ತಿ ಆಗಿಬಿಟ್ಟು ನಮಗೆ ಗೊಬ್ಬರಗಳು ನೋಡಿ ಇದಕ್ಕೆ ಇವಾಗ 15,000 ರೂಪಾಯಿ ಗೊಬ್ಬರ ಹಾಕಿದ್ದೀವಿ. ಇವಾಗ ಒಂದು ಸರಿಗೇನೆ 15,000 ರೂಪಾಯಿ ಗೊಬ್ಬರ ಹಾಕಿದ್ದೀವಿ. ಮತ್ತು ಇನ್ನೂ ಒಂದು 2-3 ಸರ್ತಿ ಹಾಕಬೇಕು. ಗೊಬ್ಬರದೇ ಸುಮಾರು ಒಂದು 30,000-40,000 ಖರ್ಚು ಬರುತ್ತೆ. ನಮ್ಗೆ ಇದಕ್ಕೆ ಒಂದು 15 ದಿವಸಕ್ಕೆ ಒಂದೊಂದು ಸಾರಿ ಗೊಬ್ಬರ ಕೊಡ್ತಾ ಇರಬೇಕು. ಸಿಂಪಡಣೆ ವಾರ 4 ದಿವಸಕ್ಕೆ 5 ದಿವಸಕ್ಕೆ ಔಷಧಿ ಸಿಂಪಡಣೆ ಮಾಡ್ತಾರೆ. ಹೂವು ಮೊಗ್ಗು ಸ್ಟಾರ್ಟ್ ಆದಮೇಲೆ ಹುಳ ಬೀಳ್ದಿರ ಆ ಮೊಗ್ಗಿಗೆ ಜಾಸ್ತಿ ಸಿಂಪಡಣೆ ಮಾಡಬೇಕು. 3 ದಿವಸಕ್ಕೆ 4 ದಿವಸಕ್ಕೆಲ್ಲ ಒಂದು ಸರ್ತಿ ಸಿಂಪಡಣೆ ಮಾಡ್ತಾನೆ ಇರಬೇಕು. ತೋಟ ಮುಗಿಯವರೆಗೂ ಸಿಂಪಡಣೆ ಮಾಡ್ತಾನೆ ಇರಬೇಕು. ಇದು ಬಂದು ಜಾತಿ ಬಂದು ಹೂಕೋಸು ದಾವುಲ್ ಅಂತ ಫುಲ್ ಡಿಮ್ಯಾಂಡ್ ಇದೆ. ಇದೇ ಮಾರ್ಕೆಟಲ್ಲಿ ನಂಬರ್ 1 ಆಗಿ ಮಾರ್ಕೆಟಿಂಗ್ ಇರೋದು ಇದೆ, ದಾವುಲ್ ಅಂತ. ರೇಟ್ ಬಂದು ಇದೊಂದು 10 ರೂಪಾಯಿಂದ ಮೇಲೆ ಒಂದು 15 ರೂಪಾಯಿ 20 ರೂಪಾಯಿ ಹೋದರೆ ನಮಗೇನೋ ವರ್ಕೌಟ್ ಆಗುತ್ತೆ. 10 ರೂಪಾಯಿಂದ ಕೆಳಗಡೆ ಹೋದರೆ ನಮಗೆ ಲಾಸ್ ಆಗುತ್ತೆ. ಮಾರುಕಟ್ಟೆಯ ಬೇಡಿಕೆಗೆ ತಕ್ಕಂತೆ ಹಾಗೂ ವಾತಾವರಣದ ಅನುಕೂಲಕ್ಕೆ ತಕ್ಕಂತೆ ಬೆಳೆಯನ್ನು ಆಯ್ಕೆ ಮಾಡಿ ಕೃಷಿ ಚಟುವಟಿಕೆ ಕೈಗೊಳ್ಳುವುದರಿಂದ ಹೆಚ್ಚಿನ ಆದಾಯ ಗಳಿಸಬಹುದು ಎಂಬುದಕ್ಕೆ ಶಿವಕುಮಾರ್ ಅವರು ಉತ್ತಮ ಉದಾಹರಣೆಯಾಗಿದ್ದಾರೆ.